50 ಕಿಲೋಮೀಟರ್ ವಲಯದಲ್ಲಿ ಮುಂದಿನ 48 ಗಂಟೆಗಳ ಕಾಲ ಮಿಂಚು ಗುಡುಗಿನಿಂದ ಕೂಡಿದ ಭಾರೀ ಮಳೆಯಾಗುವ ಸಂಭವವಿದೆ. ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಯ್ಯ ಅಯ್ಯ, ಇದೇನ್ರವ ನೆನ್ಕೊಂಡೆ ಬಂದಿರಲ್ಲ? ಯಾರು ಕಾಣ್ತಾನೆ ಇಲ್ಲ. ನಮ್ ವಾರ್ಡನಮ್ಮ ಇಲ್ಲ, ವಾರ್ಡನಮ್ಮ ಆಕಿ ಮಗಳ ಮದ್ವಿ, ಎಲ್ರೂ ಅಲ್ಲಿಗೆ ಹೋಗ್ಯಾರ. ರಾತ್ರಿಗೂ ಮುಂಜಾನೆಗೂ ಬರ್ಬಹುದು. ಮೇರಿ ರೂಮ್ ಬೇಗದ ಕೈ ಕೊಡು, ನಾನು ಸ್ನಾನ ಮಾಡಿ ತಕ್ಷಣ ಹೊರಡ್ಬೇಕು. ಅಯ್ಯೋ, ಚಾವಿ ಆಕೆ ಕೂಡ ತಗೊಂಡ್ ಹೋಗ್ಯಾಳ. ಹೌದಾ? ಈಗೇನ್ ಮಾಡೋದು? ಆ ಕೊನೆ ಬಾತ್ರೂಮ್ನಾಗೆ ಜಳಕ ಮಾಡಿ ಬಟ್ಟೆ ಬದಲಾಯಿಸು, ಹೋಗು. ಕೊಂಡು ಸರಿ. ಅಯ್ಯ, ನಾ ಹೋಗಿ ಬರ್ತೀನಿ. ಮಳೆ ಬೀಳ್ತಾನೆ ಅದ, ಕೊಡೆ ಬ್ಯಾರೆ ಇಲ್ಲ. ಮಳೆ ನಿಂತ ಮೇಲೆ ಹೋಗವಾ? ಪರವಾಗಿಲ್ಲ, ನಾನು ಬರ್ತೀನಿ. ಎಲ್ಲಿಗೆ ಹೋಗ್ಬೇಕಮ್ಮ? ಇನ್ಫೆಂಟ್ರಿ ರೋಡ್. ಏನಪ್ಪಾಯ್ತು? ಅಯ್ಯೋ, ಮಳೆ ಬಂದ್ರೆ ಇದೇ ಗೋಳಮ್ಮ. ಸದ್ಯಕ್ಕೆ ರಿಪೇರಿ ಆಗಲ್ಲ. ನೀವೊಂದು ಕೆಲಸ ಮಾಡಿ, ಬೇರೆ ಆಟೋದಲ್ಲಿ ಹೋಗಿ. ಆಟೋ ಏನಪ್ಪ, ಆಟೋ ಕೆಟ್ಟೋಗಿದ್ಯಾ? ಎಲ್ಗೋಗ್ಬೇಕಂತ? ಇನ್ಫೆಂಟ್ರಿ ರೋಡ್ಗೆ. ಸರಿ, ಕಳ್ಸು. ಬನ್ನಿ ಅಮ್ಮ, ಹತ್ಕೊಳ್ಳಿ. ನಾನು ಆಟೋದಲ್ಲಿ ಹೋಗಲ್ಲ. ಈ ಮಳೆಯಲ್ಲಿ ಬೇರೆ ಆಟೋ ಸಿಗಲ್ಲ. ಬನ್ನಿ ಅಮ್ಮ. ಹೋಗಲ್ಲ. ಬನ್ನಿ ಅಂದ್ರೆ ಇನ್ಫೆಂಟ್ರಿ ರೋಡಲ್ಲಿ ಎಲ್ಗೋಗ್ಬೇಕು? ಎಂಬಸಿ ಸೆಂಟರ್ಗೆ ಹೋಗ್ಬೇಕು. ಸ್ವಲ್ಪ ವೇಟ್ ಮಾಡಿ, ಈಗಲೇ ಬಂದ್ಬಿಡ್ತೀನಿ. ಈ ಕಾಂಪ್ಲೆಕ್ಸ್ ಅಲ್ಲಿ ಯಾರನ್ನ ನೋಡ್ಬೇಕು? ನಾನು ಯಾರನ್ನಾದ್ರೂ ನೋಡ್ತೀನಿ, ನಿಮ್ಗೆ ಯಾಕೆ? ಅದಕ್ಕಲ್ಲ, ನನಗೆ ಪರಿಚಯದವರು ತುಂಬಾ ಜನ ಇದಾರೆ ಇಲ್ಲಿ, ಅದಕ್ಕೆ. ಆಟೋದವರಿಗೆ ಎಲ್ಲ ಕಡೆ ಎಲ್ಲರೂ ಗೊತ್ತಿರ್ತಾರೆ. ಮೇಡಮ್, ಕಮಲೇನವ್ರು ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ. ಆಹಾ, ಕಳಿಸ್ಕೊಡ್ತೀನಿ, ನೀವು ಹೋಗಿ. ಥ್ಯಾಂಕ್ಸ್. ವೆಲ್ಕಮ್. ಬನ್ನಿ ಕಮಲಿ. ಮಳೆಯಲ್ಲಿ ನೆನ್ಕೊಂಡೇ ಬಂದಿದ್ದೀರಲ್ಲ? ಈಗ ನಾನು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿದ್ದೀನಿ. ಹಾಗಾದ್ರೂ ಸೂರ್ಯನ್ ಭೇಟಿ ಆಗ್ಲೇಬೇಕು. ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ? ಇಲ್ಲಿ ಶಿವ ಅಂತ ಒಬ್ರು ಕೆಲಸ ಮಾಡ್ತಿದ್ದಾರೆ. ಅವ್ರು ಇವತ್ತು ಆಫೀಸಿಗೆ ರಜಾ. ಅವ್ರ ಅಡ್ರೆಸ್ ಕೊಡ್ತೀನಿ, ಹೋಗಿ ಭೇಟಿ ಆಗ್ತೀರಾ? ಇಲ್ಲಿವರೆಗೂ ನಾನು ಯಾರನ್ನು ನೋಡಿ ಹೊಟ್ಟೆ ಕಿಚ್ಚಬಡ್ಲಿಲ್ಲ. ಆದ್ರೆ ನಿಮ್ಮನ್ನು ನೋಡ್ತಿದ್ರೆ ತುಂಬಾ ಹೊಟ್ಟೆ ಕಿಚ್ಚಾಗ್ತಿದೆ. ಎಂಥ ಆಕರ್ಷಣೆಗೂ ಬಗ್ಗದ ಸೂರ್ಯನ ಮನಸ್ಸನ್ನ ಲೆಟರ್ನಲ್ಲಿ ಬರೀ ಅಕ್ಷರಗಳಿಂದ ಹೇಗೆ ಆಕರ್ಷಿಸಿದ್ರಿ ಕಮಲಿ? ಗೊತ್ತಿಲ್ಲ. ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಫ್ರ್ಯಾಂಕ್ ಆಗಿ ಉತ್ತರ ಕೊಡ್ತೀರಾ? ಒಂದು ಹೆಣ್ಣಾಗಿ ನನಗೇನು ಕಮ್ಮಿ? ಸೂರ್ಯನಿಗೆ ನಾನು ಯಾಕೆ ಹಿಡಿಸ್ಲಿಲ್ಲ? ಯಾರು ಅಂತ ದೇವ್ರು ಹುಟ್ಟೋಕ್ ಮುಂಚೆನೆ ಬರ್ತಿರ್ತಾನೆ. ಆದ್ರೆ ಸೂರ್ಯನಿಗೆ ಜೋಡಿಯಾಗಿ ನಿಮ್ ಹೆಸರು ಬರೀಲಿಲ್ಲ ಅಂತ ಕಾಣುತ್ತೆ. ನಿಮ್ ಹೆಸರಾದ್ರೂ ಬರ್ತಿರ್ಲಿ ಅಂತ ನಾನು ದೇವ್ರನ್ನ ಬೇಡ್ಕೊತೀನಿ. ಥ್ಯಾಂಕ್ಸ್. ನಾನು ಬರ್ತೀನಿ. ಕಮಲಿ, ಒಂದ್ ನಿಮಿಷ. ಸೂರ್ಯನ್ ಭೇಟಿಯಾದ್ರೆ ನನ್ನ ಕ್ಷಮಿಸೋಕೆ ಹೇಳಿ. ನಿಮ್ಮನ್ನ ಈಗಲೂ ಡಯನ ಪ್ರೀತಿಸ್ತಿದ್ದಾಳೆ ಅಂತ ಹೇಳಿ.
ನೀವು ನನ್ಗೊಂದು ಸಹಾಯ ಮಾಡ್ತೀರಾ? ಹೇಳಿ. ದಯವಿಟ್ಟು ಸೂರ್ಯನ ಮರ್ತ್ಬಿಡಿ. ಆ ಸೂರ್ಯ ನನ್ ಸೂರ್ಯ. Yes. ಸುಮ್ಮನೆ ಯಾಕೆ ಹಂಗೆ ನೋಡಿತೀರಾ? ಹಿಂದೆ ತಗೋ, ಹಿಂದೆ ತಗೋ. ಟ್ರಾಫಿಕ್ ಜಾಮ್ ಆಗಿದೆ, ಗಾಡಿ ಹಿಂದೆ ರೈಟ್ಗೆ ಹೋಗ್ಬೇಕ್ರಿ. ರೈಟ್ ಹೋಗಲ್ಲ, ಲೆಫ್ಟ್ ಹೋಗಲ್ಲ, ಹಿಂದೆ ತಗೋ ಗಾಡಿ. ನೀನು ಹಿಂದೆ ತಗೋ, ಬೇಗ ಬೇಗ. ಮೇಡಮ್, ಭಾರತಿ ನಗರ ಇಲ್ಲೇ ಪಕ್ಕದಲ್ಲಿದೆ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಏನು ಬೇಡ, ನಾನೇ ಹೋಗ್ತೀನಿ. ನೀವಾ? ಇಲ್ಲಿ ಶಿವ ಅನ್ನೋರು. ನಾನೇ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಸೂರ್ಯ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಬನ್ನಿ. ತಪ್ಪು ತಿಳ್ಕೊಬೇಡಿ, 2 ದಿನ ಮಳೆಯಲ್ಲಿ ನೆಂದ್ಬಿಟ್ಟು ಮೈ ಹುಷಾರಿಲ್ಲ. ನೀವು ನೆಂದು ಬಿಟ್ಟಿದ್ದೀರಾ? ಟವಲ್ಲು ಹುಬ್ಳಿ ಟವಲ್ ತಗೊಂಬರೋ. ಅಂದಾಗೆ ಸೂರ್ಯ ನಿಮಗ್ ನೆಂಟ್ರ? ಸೂರ್ಯ ನಿಮಗ್ ನೆಂಟ್ರ ಅಂತ ಕೇಳ್ದೆ. ಹೌದು. ಮತ್ತೆ ನನ್ನ ಹತ್ರ ನಾನೊಬ್ಬ ಅನಾಥ ಅಂತ ಹೇಳಿದ್ನಲ್ಲ, ಅಂದಾಗೆ ಸೂರ್ಯನ ನೋಡ್ದೇನೆ ಪ್ರೀತಿಸ್ತಾ ಇದ್ದವರು? ಮೈ ಗುಡ್ನೆಸ್. ಸೂರ್ಯ ನನಗ್ ಸಿಗ್ಲಿಲ್ಲ ಅಂದ್ರೆ ಖಂಡಿತ ನನ್ ಜೀವ ಸಹಿತ ಉಳಿಯಲ್ಲ. ಏನ್ರಿ ನೀವು ಹುಚ್ಚಿ ತರ ಮಾತಾಡ್ತಾ ಇದ್ದೀರಾ? ನನಗೆ ಬೇರೆ ಮೈಗೂ ಹುಷಾರಿಲ್ಲ. ಇಲ್ಲಾಂದ್ರೆ ನಾನೇ ನಿಮ್ ಜೊತೆ ಬಂದು ಸೂರ್ಯನ ಹುಡುಕ್ತಾ ಇದ್ದೆ. ಮಳೆ ಬೇರೆ ಎದ್ವಾ ತದ್ವಾ ಬರ್ತಾ ಇದೆ. ಈ ಮಳೆಲಿ ಎಲ್ಲಿ ಅಂತ ಹುಡುಕೋದು? ನೋಡಿ, ನಾಳೆ ಬೆಳಗ್ಗೆ ಟಿವಿನಲ್ಲೂ ಪೇಪರ್ನಲ್ಲೂ ಪ್ರಕಟಣೆ ಕೊಟ್ರೆ ಖಂಡಿತ ಸೂರ್ಯ ಎಲ್ಲಿದ್ದಾನೆ ಅಂತ ಗೊತ್ತೇ ಆಗತ್ತೆ. ಧೈರ್ಯವಾಗಿ ಊರಿಗೆ ಹೋಗಿ. ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಯಾವುದೇ ವಿಧವಾದ ಅನಾಹುತ ಮಾಡ್ಕೊಳಕ್ ಹೋಗ್ಬೇಡಿ. ಇಷ್ಟು ದಿವಸನೇ ನೀವು ಸೂರ್ಯನಿಗೋಸ್ಕರ ವೇಟ್ ಮಾಡಿದ್ರಾ? ಇನ್ನೊಂದು 10 ದಿನ ವೇಟ್ ಮಾಡಿ ಪ್ಲೀಸ್. ಯಾಕೆ ಅಳ್ತಾ ಇದ್ದೀರಾ? ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಅಲ್ಲ, ಬೆಳಗ್ಗೆಯಿಂದ ಒಂದೇ ಸಮನೆ ಹುಡುಕ್ತಾ ಇದ್ದೀರಾ. ಯಾರನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ. ಅದೆಲ್ಲ ನಿಮಗ್ ಬೇಡವಾದ ವಿಷಯ. ಅದಕ್ಕೆ ಬೆಳಿಗ್ಗೆ ನಿಮ್ಮ ಆಟೋ ಹೊತ್ತಲ್ಲ ಅಂದಿದ್ದು. ನಿಲ್ಸಿ. ಮೇಡಮ್, ಗಾಡಿಯಲ್ಲಿ ಕೂತ್ಕೊಳ್ಳಿ ಪ್ಲೀಸ್. ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಇಲ್ಲೇ ಪಕ್ಕದಲ್ಲಿ ನನ್ಗೆ ಗೊತ್ತಿರೋರ್ ಮನೆ ಇದೆ, ಅದೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ನೀವು ಯಾರೇನು ಬೇಕಾದ್ರೂ ಹುಡುಕ್ಬೋದು. ಪ್ಲೀಸ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬನ್ನಿ, ಪರವಾಗಿಲ್ಲ ಬನ್ನಿ. ಇದು ನನ್ನ ಪರಿಚಯವ್ರ ಮನೆ ಅಲ್ಲ, ನಾನು ನನ್ನ ಫ್ರೆಂಡ್ ಇರೋ ಮನೆ. ನಿಜ ಹೇಳಿದ್ರೆ ನೀವು ಬರಲ್ಲ ಅಂತ ನಾನು ಸುಳ್ಳು ಹೇಳಿದೆ, ಕ್ಷಮಿಸಿ. ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಅಲ್ಲೇ ಅಲ್ಲಿ. ಟವಲ್ ಬೇಕಾ? ಬೇಡ, ನನ್ನ ಹತ್ರ ಇದೆ. ಬಾತ್ರೂಮ್ ಎಲ್ಲಿದೆ? ನಿಮ್ಮ ಹಿಂದೆನೇ ಇದೆ. ಒಂದ್ ನಿಮಿಷ. ಹಳೆ ಮನೆ ತುಕ್ಕಿಡಿದಿದೆ.
ಟೈಮ್ ಆಯ್ತು, ಹೋಗೋಣ. ಹಲೋ ರೀ, ನೋಡಿ ಒಂದ್ ನಿಮಿಷ ವೇಟ್ ಮಾಡಿ. ನನ್ನ ಫ್ರೆಂಡ್ ಬಂದಿದ್ದಾಳೆ ಅಲ್ವಾ, ನೋಡ್ಕೊಂಡ್ ಬರ್ತೀನಿ. ಒಂದ್ ವೇಳೆ ಬಂದಿದ್ದೆ ಹೋದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಬೇಗ ಬನ್ನಿ. ಸರಿ. ಹೌದ್ರಿ ಹೌದ್ರಿ, ಹಂಗಲ್ರಿ, ನಾಳೆ ಮುಂಜಾನೆನೆ ಎಲ್ರೂ ಬರ್ತಾರ್ರಿ. ಹೌದ್ರಿ, ಹಂಗಾಗ್ಲಿ ರೀ. ಸರಿ ರೀ, ಹೇಳ್ತೀನ್ರಿ. ಇಡ್ಲೇನೋ? ಅಯ್ಯ, ಟ್ರೈನ್ ಟೈಮ್ ಆಯ್ತು, ನಾನು ಊರಿಗೆ ಹೋಗ್ಲೇಬೇಕು. ಬೇರೆ ಬಂದ ತಕ್ಷಣ ಚೀಟಿ ಕೊಟ್ಬಿಡು ಪ್ಲೀಸ್. ಸರ್, ಬೇಗ ನಡೀರಿ, ಹೋಗೋಣ. ನಾಯಿಗಳ ಪ್ರೀತಿ. ನಾಯಿಗಳ ಪ್ರೀತಿ? ಹೌದು, ನಾಯಿಗಳೇ ಈ ರೀತಿ ಬೀದಿನಲ್ಲಿ ಪ್ರೀತಿ ಮಾಡೋದು. ಹಾಗಾದ್ರೆ ಒಳ್ಳೆ ಪ್ರೀತಿ ಅಂದ್ರೆ ಯಾವುದು? ನನ್ನ ಸ್ನೇಹಿತನ ಪ್ರೀತಿ. ಅದು ಹೇಗೆ? ಹೃದಯದಿಂದ ಶುರುವಾಗಿ ಕಣ್ಣಲ್ಲಿ ಸೇರ್ಕೊಳ್ಳುವಂತ ಪ್ರೀತಿ. ನಿಮ್ ಸ್ನೇಹಿತನ ಹೆಸರೇನು? ಸೂರ್ಯ. ಆ ಹುಡುಗಿ ಹೆಸರು? ಕಮಲಿ. ಕಮಲಿ ಅವಳ ಫ್ರೆಂಡ್. ನಿಮ್ ಫ್ರೆಂಡ್? ಒಂದ್ಸರಿ ನಿಮ್ ಫ್ರೆಂಡ್ ನ ಕರ್ಕೊಂಡ್ ಬನ್ನಿ. ತಪ್ಪದೆ ಕರ್ಕೊಂಡ್ ಬರ್ತೀನಿ. ತಗೊಳ್ಳಿ. ಓ, ಚೇಂಜ್ ಇಲ್ವಲ್ಲ? ಚೇಂಜ್ ಇಲ್ವಾ? ಒಂದ್ ನಿಮಿಷ ಇರಿ. ಓಕೆ. ಆಯಾ ಬಂದೇವ, ಮದ್ವೆ ಎಲ್ಲ ಚಲೋ ಆತೇನೋ? ಆಯಾ, 100 ರೂಪೀಸ್ ಚೇಂಜ್ ಕೊಡು. ಇಲ್ರವ್ವ, ಅಂದಂಗ ನಿಮ್ ಗೆಳತಿ ಬಂದಿದ್ರು ರೀ. ಯಾರು? ಕಮಲಿನಾ? ಹೌದ್ರಿ, ಹಿಂಗ ಬಂದು ಹಂಗ ಹೋದ್ರು. ಈ ಚೀಟಿ ನಿಮ್ ಕಡೆ ಕೊಡಕ್ ಹೇಳಿದ್ರು ರೀ. ರೈಲ್ವೆ ಸ್ಟೇಷನ್ ಹೋದ್ರು ರೀ. ಈಗಾಗಲೇ 8:30 ಆಗೋಗಿದೆ, ಟ್ರೈನ್ ಬೇರೆ 9 ಗಂಟೆಗೆ. ಆಯಾ, ಈ ಸೂಟ್ ಕೇಸ್ ಒಳಗಿಡು, ಆಯ್ತಾ? ಆಯ್ತ್ರಿ. ರೈಲ್ವೆ ಸ್ಟೇಷನ್ ತಾನೆ? ಕೂತ್ಕೊಳ್ಳಿ, ಹೋಗೋಣ. ತಗೊಳ್ಳಿ ನಿಮ್ಮ ಆಟೋ ದುಡ್ಡು. ಟ್ರೈನ್ ನೋಡಕ್ಕೆ ಇನ್ನು 10 ನಿಮಿಷ ಇದೆ. ಎಲ್ಲಿಗೆ ಹೋಗ್ಬೇಕಂತೇಳಿ ನಾನು ಟಿಕೆಟ್ ತರ್ತೀನಿ. ಬೇಡ, ಪರವಾಗಿಲ್ಲ, ಸಂಕೋಚ ಪಡಬೇಡಿ, ಕೊಡಿ, ನಾನು ತರ್ತೀನಿ. ಮಂಗ್ಳೂರ್ಗೆ ಒಂದು ಟಿಕೆಟ್ ತಂದ್ಕೊಡಿ. ಹಾ, ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ಮಂಗಳೂರಿಗೆ ಒಂದು ಟಿಕೆಟ್ ಕೊಡಿ. ಮೇಡಮ್, ಮೇಡಮ್, ಟಿಕೆಟ್ ಸಿಕ್ತು, ಬೇಗ ಬನ್ನಿ, ಹೋಗೋಣ. ಹಾ, ಬನ್ನಿ. ಕೊಡಿ, ಒಬ್ರಾದ್ಮೇಲೆ ಒಬ್ರು ಕೊಡ್ರಿ. ನೀವು ಕೊಡಿ. ನಿಮ್ಗೆ S4 ಬ್ಯಾಂಗ್ಳೂರಿಗೆ ಬರ್ತ್ ಆಗ್ಲಿ ಸೀಟ್ ಆಗ್ಲಿ ಸಿಗುತ್ತೆ ನೋಡಿ ಸರ್. ಒಳ್ಳೆ ಆಸಾವಿರಿ ನೀವು. ಇನ್ನು ವೇಟಿಂಗ್ ಲಿಸ್ಟೇ ಕನ್ಫರ್ಮ್ ಆಗಿಲ್ಲ. ನೀವು ಓಪನ್ ಟಿಕೆಟ್ ತಗೊಂಬಂದು ಸೀಟ್ ಕೇಳ್ತಾ ಇದೀರಲ್ರಿ? ಪಾಪ ಇವರೊಬ್ಬರೇ ಹೋಗ್ತಿದ್ದಾರೆ, ಅದಕ್ಕೆ. ಅದಕ್ಕೆ ನನ್ನೇನ್ರಿ ಮಾಡು ಅಂತೀರಾ? ಹೇಳಿದ್ ಗೊತ್ತಾಗ್ಲಿ, ಹೋಗಿ. ಸರಿ, ಟಿಕೆಟ್ ಕೊಡಿ. ತಗೊಳ್ಳಿ, ಹೋಗಿ. ನೀವು ಕೊಡಿ, ನೀವು ಕೊಡಿ. ಅಹಮದಾಬಾದ್ ಟ್ರೈನ್ ಬರ್ಲೇ ಇಲ್ವಲ್ಲೋ? ಮಳೆ ಬರ್ತದಲ್ಲ, ಲೇಟಾಗಿ ಬರ್ಬೋದು ಬಿಡು. ಸರ್, ಮಂಗ್ಳೂರ್ಗೆ ಒಂದು ಸೀಟ್ ಅರೇಂಜ್ ಮಾಡ್ಕೊಡಕ್ಕಾಗತ್ತಾ? ಅಯ್ಯ, ಸೀಟ್ ಏನಿಲ್ಲ, ಓರ್ರಿ. ಪಾಪ ಇವರೊಬ್ಬರೇ ಹೋಗ್ತಿದ್ದಾರೆ, ದಯವಿಟ್ಟು ಅರೇಂಜ್ ಮಾಡ್ಕೊಡಿ ಸರ್. ಏನೋ ಮಾಡೋದು? ಅವ್ರಿಗಂತ ಒಂದು ಸೀಟ್ ಇತ್ತಲ್ಲ, ಓಲಿ ಕೊಟ್ಬಿಡು. ಪಾಪ ಹೆಣ್ಮಕ್ಳು ಜೊತೆಗೆ ಅವಳೆ. ಹೆಣ್ಮಕ್ಳು ಅಂದ್ರೆ ಕರಗ್ ನೀರಾಗ್ಬಿಡ್ತೀಯ ನನ್ನ ಮಗ. ನೋಡಿ ಸರ್, ಏನೋ ಹೆಣ್ಮಗಳು ಹೋಗ್ತಿದ್ದಾಳೆ ಅಂತ ಸೀಟ್ ಅರೇಂಜ್ ಮಾಡ್ತೀನಿ. ನಮಗ್ ಮಾಮೂಲಿ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಬನ್ನಿ. ಕಮ್ಮಿ ಮಾಡಪ್ಪ. ಈ ಸೀಟಲ್ಲಿ ಕೂತ್ಕೊಳ್ಳಿ ಕೇಳಿ ಸರ್. ನೀವು ಕೂತ್ಕೊಳ್ಳಿ. ಬೇಕು ಕೊಡಿ. ಅಲ್ಲ ಸರ್? ಮತ್ತೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಯಾರನ್ನ ಹುಡ್ಕೊಂಬಂದ್ರಿ, ಅವ್ರನ್ನ ಭೇಟಿ ಆಗದೆ ಹೋಗ್ತಾ ಇದ್ದೀರಾ. ಅವ್ರು ಯಾರು ಅಂತ ಹೇಳಿದ್ರೆ
ನಾನು ಅವ್ರನ್ನ ಹುಡುಕಿ ನಿಮ್ಮ ಅಡ್ರೆಸ್ಗೆ. ಬೇಡ, ನಾನು ಅವ್ರ ಫ್ರೆಂಡ್ ಹತ್ರ ಹೇಳಿ ಬಂದಿದ್ದೀನಿ. ಅವ್ರ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ತಿಳ್ಕೊತೀನಿ ಅಂತ ಹೇಳಿದ್ದಾರೆ. ನಿಮ್ಗೆ ಅದಕ್ಕೆ ತೊಂದ್ರೆ, ನೀವು ಹೊರಡಿ ಹೊರಡಿ. ಸುಡ್ತಾ ಈ ಕಡೆ ಬನ್ನಿ. ಸರಿ ಸರ್, ನೀವೇನು ಹೊರಡಿ, ಈ ಕಡೆ ಬನ್ನಿ.